ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಅಂಗನವಾಡಿಯ ಕರ್ಮಕಾಂಡವನ್ನು ತಂದಿದ್ದೇವೆ. ಅಂಗನವಾಡಿ ಹೆಸರಲ್ಲಿ ಲಕ್ಷ ರೂಪಾಯಿಗಳು ಮಾಡಿದಂಥ ಗುತ್ತಿಗೆದಾರರಿದ್ದಾರೆ. ಈ ಗುತ್ತಿಗೆದಾರರು ಏನೂ ಇಲ್ಲ, ದುರಸ್ತಿ ಕಾಮಗಾರಿ ಹೆಸರಲ್ಲಿ ಲಕ್ಷ ರೂಪಾಯಿಗಳು ಮಾಡಿದ್ದಾರೆ. ಕಮಲಾಪುರ ತಾಲೂಕಿನ ವಿವಿಧ ಕಡೆ ಗ್ರಾಮಗಳಲ್ಲಿರ್ತಕ್ಕಂಥ ಅಂಗನವಾಡಿಗಳ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯನ್ನು ಬಿಟ್ಟಿಲ್ಲ, ಯಾವ ಗ್ರಾಮ ಪಂಚಾಯಿತಿಯನ್ನು ಬಿಡದೆ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಂಗನವಾಡಿಗಳಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಂಗನವಾಡಿಗಳು ಬರುತ್ತವೆ, 1 ಅಥವಾ 2 ಎಲ್ಲ ಅಂಗನವಾಡಿಗಳನ್ನು ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಏಕೆಂದರೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈ ಒಂದು ಗ್ರಾಮಗಳಲ್ಲಿ ಏನಾಗಿದೆ, ಅಂಗನವಾಡಿಗಳ ದುರಸ್ತಿ ಕಾಮಗಾರಿಗೆ ಅಂತ 2 ಲಕ್ಷ ರೂಪಾಯಿ ಅನುದಾನ ಇದೆ. ಈ 2 ಲಕ್ಷ ರೂಪಾಯಿ ಅನುದಾನವನ್ನು ಸದ್ಬಳಕೆ ಮಾಡದೆ, ದುರಸ್ತಿ ಕಾರ್ಯ ಮಾಡದೆ, ಮನಸ್ಸಿಗೆ ಬಂದ ಹಾಗೆ ಬಣ್ಣವನ್ನು ಹಚ್ಚಿ ಲಕ್ಷಾಂತರ ರೂಪಾಯಿ ಲೂಟಿಯನ್ನು ಮಾಡಿದ್ದಾರೆ. ಗುತ್ತಿಗೆದಾರರು ಮನಸ್ಸಿಗೆ ಬಂದಂತೆ ಕೆಲಸ ಮಾಡಿಕೊಂಡು ಅಂಗನವಾಡಿಯವರಿಗೆ ಬೆದರಿಕೆ ಹಾಕಿ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಹೊಳಕುಂದ ಗ್ರಾಮ ಆಗಿರ್ಬೋದು, ದಸ್ತಾಪುರ ಗ್ರಾಮ ಆಗಿರ್ಬೋದು, ಕಿಣ್ಣಿ ಸಡಕ್ನ ಗೊಬ್ಬರವಾಡಿ ಗ್ರಾಮ ಆಗಿರ್ಬೋದು, ಈ ಎಲ್ಲ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಲ್ಲಿ ದುರಸ್ತಿ ಮಾಡ್ತೀವಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ. ಪ್ರತಿ ಅಂಗನವಾಡಿಗೆ 2 ಲಕ್ಷ ರೂಪಾಯಿ ಅನುದಾನ ಇರುತ್ತೆ ದುರಸ್ತಿ ಕಾರ್ಯ ಮಾಡೋದಕ್ಕೆ. ಸಮರ್ಪಕ ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಕಿಟಕಿಗಳಾಗಿರ್ಬೋದು, ಬಾಗಿಲುಗಳಾಗಿರ್ಬೋದು, ಹಾಗೂ ಬಣ್ಣ ಹಚ್ಚುವ ಕೆಲಸ ಆಗಿರ್ಬೋದು, ಇವೆಲ್ಲವನ್ನು ಮಾಡುವುದಕ್ಕೆ 2 ಲಕ್ಷ ರೂಪಾಯಿ ಅನುದಾನ ನೀಡುತ್ತಾರೆ. ಅದು ತಾಲೂಕಾ ಪಂಚಾಯತಿಂದಲೇ ಹೋಗುತ್ತೆ. ಆದರೆ ಇಲ್ಲಿ ನಾನು ಕೇವಲ 3-4 ಗ್ರಾಮಗಳಿರತಕ್ಕಂತಹ ಅಂಗನವಾಡಿಗಳ ಹೆಸರನ್ನು ಹೇಳಿದ್ದೇನೆ. ಇನ್ನು ಅನೇಕ ಗ್ರಾಮಗಳಲ್ಲಿಯೂ ಕೂಡ ಇದೇ ರೀತಿಯಾಗಿದೆ. ದುರಸ್ತಿ ಕಾರ್ಯ ಮಾಡ್ತೀವಿ ಅಂತ ಹೇಳಿ ದುರಸ್ತಿ ಮಾಡಿಲ್ಲ, ಏನಿಲ್ಲ, ಫ್ರೇಮರ್ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಣ್ಣ ಹಚ್ಚೋದಕ್ಕಿಂತ ಮುಂಚೆ ವೈಟ್ ಫ್ರೇಮರ್ ಹೊಡಿತಾರಲ್ಲ, ಅದನ್ನು ಹೊಡೆದು ಕೈ ತೊಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವುದೇ ಪ್ರಶ್ನೆಯನ್ನು ಮೇಲ್ವಿಚಾರಕಿಯವರು ಮಾಡಿದರೆ, ಏನೇ ಕೇಳೋದಿದ್ರು ಕೂಡ ತಾಲೂಕಾ ಪಂಚಾಯತ್ ಇಒ ಅವರಿಗೆ ಕೇಳಿ ಅಂತ ದರ್ಪದ ಮಾತುಗಳನ್ನು ಆಡಿ ಹೋಗಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಗಳು ಯಾವ ರೀತಿಯಾಗಿವೆ, ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಅಂಗನವಾಡಿಗಳು ಏನು ಕಮಲಾಪುರ ತಾಲೂಕಿನ ಹೊಳಕುಂದ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರ್ತಕ್ಕಂತಹ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ದಸ್ತಾಪುರ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಮತ್ತು ವಿವಿಧ ಗ್ರಾಮಗಳಲ್ಲಿ ಬರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಪರಿಸ್ಥಿತಿ ಹೆಂಗಿದೆ, ಇವರು ಯಾವ ರೀತಿಯಾಗಿ ದುರಸ್ತಿ ಕಾರ್ಯ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ.
ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ರಿ ನೀವು, ಏನು ಸಮಸ್ಯೆ ಆಗಿದೆ? ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ರೀತಿಯಾದಂತಹ ದುರಸ್ತಿ ಕಾರ್ಯ ಮಾಡಿಲ್ಲ, ಕೇವಲ ಫ್ರೇಮರನ್ನು ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನೋ ಅಂಗನವಾಡಿ ಮೇಲ್ವಿಚಾರಕಿಯರು ಇದ್ರ ಬಗ್ಗೆ ಗುತ್ತಿಗೆದಾರರಾದಂತಹ ಮಿಸ್ಟರ್ ಜಗದೀಶ್ ಹಾಗೂ ಪ್ರಶಾಂತ್ ಅವರಿಗೆ ಕೇಳಿದಾಗ ಈ ಒಂದು ಕೆಲಸಗಳು ಕೇವಲ ಲೂಟಿ ಮಾಡೋದಕ್ಕೆ ಇರುತ್ತವೆ, ಹಣ ಗಳಿಸೋದಕ್ಕೆ ಇರುತ್ತವೆ, ಈ ಎಲ್ಲ ಕೆಲಸವೂ ಕೂಡ ತಿನ್ನೋದಕ್ಕೆ ಇರುತ್ತವೆ. ದುರಸ್ತಿ ಕಾರ್ಯ ಅಂದರೆ ದುರಸ್ತಿ ಮಾಡಲ್ಲ, ನಾವು ಬರ್ತೀವಿ, ಫ್ರೇಮರ್ ಹುಡಿತೀವಿ, ಹೋಗ್ತೀವಿ, ಈ ರೀತಿಯಾದಂತಹ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಆರೋಪ. ಇನ್ನು ಮೇಲ್ವಿಚಾರಕಿಯರು ಕೂಡ ಮಾತಾಡೋದಕ್ಕೆ ಹಿಂಜರಿಗಿದಂತಹ ಘಟನೆ ನಡೆದಿದೆ. ಏನೇ ಮಾಡಿದರೂ ಕೂಡ, ಏನೇ ಇದ್ದರೂ ಕೂಡ, ಅಂಗನವಾಡಿ ಸಮಸ್ಯೆಗಳೇನೇ ಇದ್ದರೂ ಕೂಡ ನೀವು ಈ ಪಾಯಿಂಟು, ಈ ದುರಸ್ತಿ ವ್ಯವಸ್ಥೆ ನಾವು ಹೀಗೆ ಮಾಡಿದ್ದೀವಿ ಅಂತ ಹೋಗಿ ಇಒ ಅವರಿಗೆ ಹೇಳಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ನೀವು ಹೋಗಿ ಹೇಳಿ ಅನ್ನೋ ದರ್ಪದ ಮಾತುಗಳನ್ನು ಈ ಒಂದು ಗುತ್ತಿಗೆದಾರರು ಮಾಡ್ತಾರೆ ಅಂತ ಅಂದರೆ ಅವರ ಧೈರ್ಯ ಎಷ್ಟಿರಬೇಕು? ಅಂದರೆ ಅವರಿಗೆ ಬೆಂಬಲ ಮಾಡ್ತಿರ್ತಕ್ಕಂತಹ ಅಧಿಕಾರಿಗಳು ಯಾರ್ಯಾರು? ಎಷ್ಟೆಲ್ಲ ಮಾತುಗಳನ್ನು ಆಡಿದ ಮೇಲೆ, ಎಷ್ಟೆಲ್ಲ ದರ್ಪವನ್ನು ತೋರುವಂತಹ ಗುತ್ತಿಗೆದಾರರು ಯಾರ ಕುಮ್ಮಕ್ಕಿನಿಂದ ಎಷ್ಟು ಧೈರ್ಯವಾಗಿ ಓಡಾಡ್ತಾ ಇದ್ದಾರೆ? ಈ ಒಂದು ಅಂಗನವಾಡಿ ದುರಸ್ತಿ ಕಾರ್ಯ ಮಾಡಿ ಅಂತ ಅಂದರೆ ಲಕ್ಷ ಲಕ್ಷ ರೂಪಾಯಿಗಳನ್ನು, 1000-2000 ರೂಪಾಯಿಯ ಫ್ರೇಮರನ್ನು ಹೊಡೆದು ಅಂಗನವಾಡಿಯ ಸಂಪೂರ್ಣ ಅನುದಾನ ಏನಿದೆ ಸಂಪೂರ್ಣವಾಗಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಈ ಕಾರ್ಯಗಳನ್ನು ನೋಡಿ ಪ್ರಮಾಣೀಕರಿಸಿ ಅವರ ಗುತ್ತಿಗೆದಾರರು ಮಾಡಿರ್ತಕ್ಕಂತಹ ಹಣವನ್ನು ಬಿಡುಗಡೆ ಮಾಡಿದಂತಹ ಅಧಿಕಾರಿಗೆ ಎಲ್ಲಿತ್ತು ಬುದ್ಧಿ? ಇವರು ಮಾಡಿದಂತಹ ಕೆಲಸವನ್ನು ಒಂದು ಸಾರಿ ಹೋಗಿ ವಿಸಿಟ್ ಮಾಡಿದ್ರ? ಇವರು ಕ್ರಿಯಾ ಯೋಜನೆಯಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯಾದ ಕೆಲಸವನ್ನು ಇವರು ಮಾಡಿದ್ದಾರ ಅನ್ನೋದು ಅಧಿಕಾರಿ ಹೋಗಿ ನೋಡಿದ್ರ? ಇಲ್ಲ. ಕುಳಿತಲ್ಲೇ ಸಿಗ್ನೇಚರ್ ಮಾಡಿ, ಅಪ್ರೂವಲ್ ಮಾಡಿ ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಈಗಾಗಲೇ ಅಂಗನವಾಡಿಯ ಸಂಪೂರ್ಣ ಹಣವೂ ಕೂಡ ಬಿಡುಗಡೆ ಆಗಿದೆ. ಅನುದಾನ 2 ಲಕ್ಷ ರೂಪಾಯಿಯ ಅನುದಾನ ಒಂದೊಂದು ಅಂಗನವಾಡಿಗೆ. ಅಂದರೆ ಪ್ರತಿಯೊಂದು ಅಂಗನವಾಡಿಯ ಪರಿಸ್ಥಿತಿ ಇದೇ ಆಗಿದೆ. ಪ್ರತಿ ಅಂಗನವಾಡಿಯ ಪರಿಸ್ಥಿತಿ ಇದೇ ಆಗಿದೆ. ಒಂದು ಕಡೆ ಸುಣ್ಣ ಹೊಡೆದಿದ್ದಾರೆ, ಇನ್ನೊಂದು ಕಡೆ ಕಿಟಕಿಗಳನ್ನು ಬಿಟ್ಟಿದ್ದಾರೆ. ಒಂದು ಕೆಲಸ ಮಾಡಿದ್ದಾರೆ, ಒಂದು ಕೆಲಸ ಬಿಟ್ಟಿದ್ದಾರೆ. ವಿಡಿಯೋದಲ್ಲಿ ನೀವು ನೋಡಿದ್ರಿ, ಸಮರ್ಪಕವಾಗಿ ವಿದ್ಯುತ್ ಕನೆಕ್ಷನ್ ಕೊಟ್ಟಿಲ್ಲ, ಕಡೆದ ವೈರ್ಗಳು ಅದೇ ರೀತಿಯಾಗಿ ಬಿದ್ದಿವೆ. ಇವರ ಹಣ ಹೇಗೆ ಬಿಡುಗಡೆ ಮಾಡಿದ್ರು ಗುತ್ತಿಗೆದಾರರದ್ದು? ತಾಲೂಕು ಪಂಚಾಯತ್ ಇಒ ಅಧಿಕಾರಿಗಳು ಗಮನಕ್ಕಿದೆಯಾ ಅವ್ರಿಗೆ? ಎಷ್ಟೆಲ್ಲ ರೀತಿಯ ಗುತ್ತಿಗೆದಾರರು ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಅವರ ಗಮನಕ್ಕಿಲ್ವಾ? ಹಾಗಾದರೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡೋಣ. ಇವತ್ತು ನಾವು ಅದೇ ಹೇಳ್ತಾ ಇದ್ದೀವಿ, ಈ ಒಂದು ಕಾರ್ಯದ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ವೀಕ್ಷಣೆ ಮಾಡಲಿ, ಭೇಟಿ ಕೊಡಲಿ. ಏಕೆಂದರೆ ಈ ಕೆಲಸಗಳು ನೇರವಾಗಿ ಗುತ್ತಿಗೆದಾರರು ಬಂದು ಮಾಡಿದ್ದಲ್ಲ, ಈ ಗುತ್ತಿಗೆದಾರರು ಮತ್ತೆ ಸಬ್ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದ ಕಾಮಗಾರಿ ಪರಿಶೀಲನೆ ಆಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ತಾಲೂಕಾ ಪಂಚಾಯತ್ ಅನುದಾನ ಹೇಗೆ ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ಕಣ್ಣಾರೆ ನೋಡುವಂತಹ ಪರಿಸ್ಥಿತಿ ನಮಗೆ ಬಂದಿದೆ. ಕಣ್ಣಾರೆ ನೋಡಿಯೂ ಕೂಡ ಏನು ಮಾಡದಂತಹ ಪರಿಸ್ಥಿತಿ ಇನ್ನೂ ಕೆಲವರಿಗೆ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಅಧಿಕಾರಿಗಳು ಏನೋ ಮಾಡೋಕೆ ಹೋಗಿ ಏನೇನೋ ಮಾಡ್ತಾರೆ. ಇನ್ನು ನಾವು ಕೆಲವೊಂದು ದಿನಗಳಿಂದ ನೋಡ್ತಾ ಇದ್ದೀವಿ, ಕೆಲವು ಅಧಿಕಾರಿಗಳು ಪ್ರಶ್ನೆ ಮಾಡೋರನ್ನೇ ಬೆದರಿಸುವಂತಹ ಕೆಲಸಗಳನ್ನು ನಡೀತಾವೆ. ಇನ್ನು ಸಾರ್ವಜನಿಕರಾಗಲಿ, ಪತ್ರಕರ್ತರಾಗಲಿ, ಅಥವಾ ಬೇರೆ ಯಾರೇ ಆಗಲಿ, ಇದು ಹೀಗಲ್ಲ ಹೀಗೆ ಅಂತ ಅಂದರೆ ಅವರನ್ನೇ ಬೆದರಿಸುವಂತಹ ಕೆಲಸಗಳು ನಾವು ನೋಡಿದ್ದೀವಿ ಕಣ್ಣಾರೆ ಇತ್ತೀಚಿನ ದಿನಗಳಲ್ಲಿ. ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಇನ್ನು ಈ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಒಂದು ಲೆಟರನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಈ ಬಗ್ಗೆ ಪರಿಶೀಲನೆ ಮಾಡಬೇಕು, ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಒಂದು ಲೆಟರನ್ನು ಕೊಟ್ಟಿದ್ದೀವಿ.
ಅಲ್ಲದೆ ಈ ಲೆಟ್ರ್ಗಳು ಕೇವಲ ತಾಲೂಕು ಪಂಚಾಯತ್ ಅವರಿಗೆ ಅಲ್ಲ, ಒಂದು ವೇಳೆ ತಾಲೂಕು ಪಂಚಾಯತ್ನಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಬರದೆ ಹೋದರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ಪತ್ರವನ್ನು ಬರೆದು ಇವೆಲ್ಲವೂ ಕೂಡ ಏನಿದೆ ಸಂಪೂರ್ಣವಾದ ವಿವರವನ್ನು ತರಿಸ್ಕೊಳ್ತೀವಿ. ಸಂಪೂರ್ಣವಾದ ವಿವರವನ್ನು ತರಿಸಿಕೊಂಡ ನಂತರ ಒಂದು ವೇಳೆ ನಾವು ತಂದಂತಹ ಮಾಹಿತಿ ಮತ್ತು ಮುಂದೆ ಜಿಲ್ಲಾಡಳಿತ ಆಗಲಿ ಅಥವಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೀಡಿದಂತಹ ಏನು ಕಾಮಗಾರಿಗಳ ಲಿಸ್ಟು ಮತ್ತು ಅವ್ರು ಕೊಟ್ಟಂತಹದ್ದು ನಮ್ಗೆ ಕೊಟ್ಟಂಥದ್ದು ಹೋಲಿಕೆ ಆದಲ್ಲಿ ನಾವು ಈ ಒಂದು ಅಕ್ರಮ ಮಾಡಿದಂತಹ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲೇಬೇಕು. ಒಂದು ವೇಳೆ ಇವರು, ಏಕೆಂದರೆ ಈಗಾಗಲೇ ಎಲ್ಲ ಕಡೆ ಹೋಗಿ ಅಂಗನವಾಡಿಗಳ ಚಿತ್ರೀಕರಣ ಆಗಿದೆ, ಅಂಗನವಾಡಿಗಳನ್ನು ತೋರಿಸಿದ್ದೀವಿ ನಿಮಗೆ ಯಾವ ರೀತಿಯಾಗಿ ದುರಸ್ತಿ ಮಾಡಿದ್ದಾರೆ ಅಂತ. ಈ ದುರಸ್ತಿ ಇದೇ ರೀತಿಯಾಗಿ ಆಗಿತ್ತು, ಮುಂದೆ ಇದೇ ರೀತಿಯಾಗಿ ಮಾಡಿದ್ದಾರೆ ಅಂತ ತಿಳಿದಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ನಾವು RJ32 ಕನ್ನಡ ಟಿವಿಯಿಂದ ಒತ್ತಾಯ ಮಾಡ್ತೇವೆ. ಅಲ್ಲದೆ ಈ ಒಂದು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲೇಬೇಕು. ಮತ್ತು ಮುಂದೆ ಅಲ್ಲದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನು ಕಮಲಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನು ತಾಲೂಕು ಪಂಚಾಯಿತಿಯ 2024-25ನೇ ಸಾಲಿನ ಅನಿರ್ಬಂಧಿತ ಅನುದಾನದ ಕ್ರಿಯಾ ಯೋಜನೆಗಳು ಎಷ್ಟಂದರೆ ಸುಮಾರು 24.75 ಲಕ್ಷ ರೂಪಾಯಿಯ ಕಾಮಗಾರಿಗಳು ಹೇಗಾಗಿವೆ, ಇವುಗಳ ಕರ್ಮಕಾಂಡವು ಕೂಡ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಸಂಪೂರ್ಣ ದಾಖಲಾತಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಬಟಾ ಬಯಲು ಮಾಡ್ತೀವಿ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಅಧಿಕಾರಿಗಳು, ಮೇಲಾಧಿಕಾರಿಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರಿಗೂ ಕೂಡ ಇದನ್ನು ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ RJ32 ಕನ್ನಡ ಟಿವಿ. ನಮಸ್ಕಾರ.